ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದು ಲಾಗು ಬಂದುಬಿಟ್ಟು ಇವತ್ತು ರಾಜಗಿರಿ ಪಲ್ಯ ಮಾಡೋಣ ನೋಡೋಣ ಬನ್ನಿ. ಇದು ನಮ್ಮ ಸೈಡ್ ಹಳ್ಳಿ ಸೈಡೆಲ್ಲ ರಾಜಗಿರಿ ಸೊಪ್ಪು ಅಂತಾರೆ, ಹೊಗೆ ಸೊಪ್ಪು ಏನೋ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿರುತ್ತೆ ಬಸ್ಲೇನ ಹೊಗೆ, ನಂಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಬಟ್ ಇದನ್ನು ನಿನ್ನೆ ತೊಳೆದು ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಬೆಳಗ್ಗೆನದ್ರಾಗೆ ಫುಲ್ ಅರಳಿಬಿಟ್ಟಿತ್ತು, ಅದು ಫ್ರೆಶ್ ಚೆನ್ನಾಗೇ ಇತ್ತು. ಹಾಗಾಗಿ ಅದನ್ನು ಕಟ್ ಮಾಡ್ಕೊತಾ ಇದ್ದೆ. ಚಾಕುಲೇ ಕಟ್ ಆಗಲಿಲ್ಲ, ಹಾಗಾಗಿ ಕತ್ತರಿಲಿ ಚಾಕುಲೇ ಫುಲ್ ಸಣ್ಣದಾಗಿ ಕಟ್ ಮಾಡೋದಾಗುತ್ತೆ ಅಂತ ಕತ್ತರಿಲಿ ನನಗೆ ಎಷ್ಟು ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದು ನಾನು ಆ್ಯಕ್ಚುಲಿ ಕೊತ್ತಂಬರಿ ಕಟ್ ಮಾಡಿ ಇಡೋಕ್ಕೇ ಯೂಸ್ ಮಾಡಿದ್ದೀನಿ ಕತ್ತರಿ. ಈ ಥರ ಹಾಕಬೇಕು ಫುಲ್ಲು. ಒಂಚೂರು ಚೂರು ದಪ್ಪ ಇದ್ದರೂ ಏನೂ ಪರವಾಗಿಲ್ಲ. ಅದಕ್ಕೆ ಬೇಕಾಗಿರೋ ಐಟಮ್ಸ್ನಲ್ಲಿ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮತ್ತು ಉಪ್ಪು, ಬೆಳ್ಳುಳ್ಳಿ. ಎಣ್ಣೆ ಕಾಯ್ತಾ ಆಯಿತು ಈ ಕಡೆ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಫ್ರೈ ಮಾಡ್ಲಿಕ್ಕೆ ಬಿಟ್ಟೆ. ಅದು ಫ್ರೈ ಆದ ನಂತರ ಅವು ಬೆಳ್ಳುಳ್ಳಿ ಇದು ಫ್ರೈ ಆಗ್ತಿದೆ. ಇನ್ನೊಂದು ಇದ್ರದ್ದು ಪಲ್ಯ ಟೇಸ್ಟ್ ಸೇಮ್ ಹತ್ರಿಕೆ ಫ್ರೈ ಮಾಡಿದಾಗ ಹೇಗಿರುತ್ತಲ್ಲ ಸೇಮ್ ಅದೇ ಥರನೇ ಮಾಡಬೇಕು. ಬಟ್ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂತಲ್ಲ, ಆವಾಗಲೇ ನಾನು ಬೆಳ್ಳುಳ್ಳಿ ಅದು ಹಾಕಿದ್ದೆ. ಆ್ಯಕ್ಚುಲಿ ಅದು ವೀಡಿಯೋ ಆಗಿರಲಿಲ್ಲ. ಮತ್ತು ಈ ಟೈಪ್ ಕುದಿಯುವಾಗಲೇ ಅದು ಫುಲ್ಲು ಬೆಳ್ಳುಳ್ಳಿ ಕೆಂಪಾಗಿ ಬರಬೇಕು. ಆವಾಗ ಮಾತ್ರ ರಾಜಗಿರಿ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಹಳ್ಳೀಲಿದ್ದವ್ರಿಗೆ ಗೊತ್ತಿರುತ್ತೆ. ಇದು ಮಾಡೋದು ತುಂಬ ಸುಲಭ. ಇದು ರೊಟ್ಟಿ ಜೊತೆಯಲ್ಲಂತೂ ಮಾಡಿಸ್ದಂಗಿರುತ್ತೆ. ಯಾರಾದರೂ ತಿಂದರೆ ಅಥವಾ ಇದ್ರ ಬಗ್ಗೆ ಗೊತ್ತಿತ್ತಂದರೆ ಕಾಮೆಂಟ್ ಹಾಕಿ. ಯಾರಾದರೂ ಮತ್ತು ಇದನ್ನು ನೋಡಿದ್ದೀರಾ? ಇದು ಹಳ್ಳಿ ಸೈಡ್ ಇರೋರಿಗೆ ಪಕ್ಕ ಗೊತ್ತಿರುತ್ತೆ. ಇದು UK ಬೆಂಕಿ. ಇದರಲ್ಲೇ ಇನ್ನೊಂದು 2 ಸೊಪ್ಪು ಬರುತ್ತೆ, ಗೊರ್ಜಿ ಪಲ್ಯ ಮತ್ತು ಕಿರಿಸಾಲಿ ಪಲ್ಯ ಮತ್ತು ಇನ್ನೊಂದು ಯಾವುದೋ ಹೇಳ್ತಾರೆ, ಯಾವುದೋ ಅದ್ರ ಹೆಸರು ನಂಗೆ ಜುಟ್ಲು ಪಲ್ಯ. ಈ 3 ಪಲ್ಯನೂ ಇದೇ ಥರನೇ ಮಾಡಬೇಕು. ಸೇಮ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ರೊಟ್ಟಿಲಂತೂ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಇದನ್ನು ತಿನ್ನೋಕ್ಕಿಂತನೂ ಹೆಚ್ಚಾಗಿ ಕಿರ್ಸಾಲಿ ಪಲ್ಯ ಅಂತ ಒಂದು ಬರುತ್ತೆ, ಅದಂತೂ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಭಾಳ ಜನ ಇಷ್ಟಪಟ್ಟು ತಿಂತಾರೆ. ಇದು ಎಲ್ಲ ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಬಟ್ ಅದು ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ ಗೊರ್ಜಿ ಪಲ್ಯ. ಈ ಥರ ಫ್ರೈ ಆದಮೇಲೆ ನಾವು ತಿನ್ಬೋದು. ಇನ್ನೊಂಚೂರು ಬೇಕು ಅಂದ್ರೂ ಕೂಡ ಫ್ರೈ ಮಾಡ್ಬೋದು. ಬಟ್ ನಾನು ಇಷ್ಟೇ ಸಾಕು ಅಂದ್ಕೊಂಡಿದ್ದೀನಿ. ನಂಗೆ ಫುಲ್ ನೀರು ಅಂದರೆ ಇಷ್ಟ ಆಗೋಲ್ಲ. ಸ್ವಲ್ಪ ಮುದ್ದೆ ಆಗಿದ್ದರೆ ಒಂಥರ ಚೆನ್ನಾಗಿ ಬರುತ್ತೆ. ಇದಂದರೆ ರೊಟ್ಟಿ ಜೊತೆ ಆಗಿರ್ಬೋದು. ಅದು ಫುಲ್ ನೀರಾದರೂ ಕೂಡ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಹಾಗೂ ಇಷ್ಟ, ಕೆಲವ್ರಿಗೆ ಹಿಂಗೂ ಇಷ್ಟ. ನನಗೆ ಇದೇ ಥರ ಇಷ್ಟ ಅಂತೇಳ್ಬಿಟ್ಟು ನಾನು ಇದೇ ಥರ